ಸಾಮಾಜಿಕ ಜಾಲತಾಣಗಳಲ್ಲಿ ಈ ನಡುವೆ ಧರ್ಮಸ್ಥಳದಲ್ಲಿ ನಡೆದಂಥ ನಿಗೂಢ ಅತ್ಯಾಚಾರಗಳ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ಮೊನ್ನೆ ನಮ್ಮ ವಸಂತ್ ಗಿಳಿಯವರವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಧರ್ಮಸ್ಥಳ ಅಂದರೆ ವೀರೇಂದ್ರ ಹೆಗ್ಡೆ ಅಂದರೆ ಧರ್ಮಸ್ಥಳ, ಮಂಜುನಾಥ ಸ್ವಾಮಿ ಅಂದರೆ ವೀರೇಂದ್ರ ಹೆಗ್ಡೆ, ಅಣ್ಣಪ್ಪ ಸ್ವಾಮಿ ಅಂದರೆ ವೀರೇಂದ್ರ ಹೆಗ್ಡೆ ಅನ್ನುವಂಥ ರೀತಿಯಲ್ಲಿ ಖಂಡಿತ ನಾವಿದನ್ನು ಒಪ್ಕೊಳ್ತೀವಿ. ನಾವು ಕೂಡ ಅದೇ ರೀತಿಯೇ ನಂಬಿಕೊಂಡು ಬದುಕೊಂಡು ಬಂದವರು. ಆದರೆ ನೀವು ಒಂದು ಮಾತನ್ನು ಹೇಳಿದ್ರೆ ನುಗ್ಗಿ ಹೊಡಿತೀನಿ ಅನ್ನುವಂಥ ರೀತಿ. ಸೊ ನೀವೊಬ್ಬರು ಪ್ರಜ್ಞಾವಂತ ಪತ್ರಕರ್ತರಾಗಿ ಕರಾವಳಿ ಭಾಗದವರಾಗಿ ನೀವು ನಮ್ಮೂರಿನ ಒಂದು ಗಾದೆ ಮಾತನ್ನು ಮರೆತು ಬಿಟ್ರಿ ಅನ್ಸುತ್ತೆ ವಸಂತಣ್ಣ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ನಮ್ಮೂರಲ್ಲಿ ಯಾವಾಗಲೂ ಕೇಳ್ತಾ ಇರ್ತಾರೆ. ಇದಂತೂ ನಿಜವಾದ ದೇವಲೋಕ. ಇದ್ರ ಬಗ್ಗೆ ಒಂದಷ್ಟು ನಾಯಿಗಳು ಬೊಗಳಿದ್ರೆ ನಮ್ಮ ದೇವಲೋಕ ಏನು ಹಾಳಾಗೋದಿಲ್ಲ. ಹಾಗಂತ ಧರ್ಮಸ್ಥಳದಲ್ಲಿ ನಡೆದಂಥ ಸರಣಿ ಕೊಲೆಗಳು ಅತ್ಯಾಚಾರಗಳನ್ನು ಕೂಡ ನಾವು ಅಲ್ಲಗೆಳೆಯುವಂತಿಲ್ಲ. ನಾವು ಕೂಡ ಅಲ್ಲಿ ನಡೆದಂಥ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಒಂದು ತಾರ್ಕಿಕ ಅಂತ್ಯ ಬರಬೇಕು, ನಮ್ಮ ಧರ್ಮಕ್ಷೇತ್ರ ಸುರಕ್ಷಿತವಾಗಿರಬೇಕು, ಅದರ ಮೇಲೆ ಯಾವುದೇ ಕಳಂಕ ಬರಬಾರ್ದು ಅನ್ನುವಂಥ ಮನೋಭಾವನೆ ನಮ್ಮಲ್ಲೂ ಕೂಡ ಇದೆ. ಹಾಗಂತ ನಾವು ಕಂಡವರಿಗೆ ಹೊಡಿತೀವಿ, ನುಗ್ಗಿ ಹೊಡಿತೀವಿ, ಗುದ್ದುತ್ತೀವಿ ಅಂತ ಹೇಳುವಂಥದ್ದು ನನ್ನ ಪ್ರಕಾರ ಸಮಂಜಸ ಅಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನೀವೊಬ್ಬರು ಪ್ರಜ್ಞಾವಂತ ಪತ್ರಕರ್ತರು, ಆ ಜವಾಬ್ದಾರಿ ನಿಮಗಿದೆ. ಆವೇಶದಲ್ಲಿ ನೀವು ಹೇಳಿರ್ಬೋದು, ಅದನ್ನು ಕೂಡ ನಾನು ಒಪ್ಕೊಳ್ತೀನಿ ವಸಂತಣ್ಣ. ಧಾರ್ಮಿಕ ಅಸ್ಮಿತೆಯನ್ನು ಉಳಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಒಂದಷ್ಟು ಜನ ಸೌಜನ್ಯ ಹಾಗೂ ಇನ್ನಿತರ ಸಾವುಗಳಿಗೆ ನ್ಯಾಯ ಕೇಳುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ಕೂಡ ಆವೇಶಕ್ಕೊಳಗಾಗಿ ಬೇಡದೇ ಇರೋ ಮಾತುಗಳನ್ನು ಆಡ್ತಾರೆ. ಕೋರ್ಟ್ ಇದೆ, ಕಾನೂನಿದೆ. ಮಾನಹಾನಿಯಾಗುವಂಥ ಮಾತುಗಳನ್ನು ಆಡಿದ್ರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕಾಗಿರೋದು ಧಾರ್ಮಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿರುವ ನಮ್ಮಂಥವರ ಕೆಲಸಗಳಾಗಿರುತ್ತೆ. ಹಾಗಂತ ಅವರಿಗೆ ನುಗ್ಗಿ ಹೊಡಿತೀನಿ ಅಂತ ಹೇಳೋದ್ರಿಂದ ನಮ್ಮ ಒಂದು ಅಸ್ಮಿತೆನ ನಾವು ಕಳ್ಕೊಂಡಾಗುತ್ತೆ. ನಾವೆಲ್ಲ ಕೂಡ ಒಂದು ಸಾಧಾರಣ ಜೀವನವನ್ನು ಬದುಕ್ತಾ ಇರೋರು, ನೀವೊಬ್ಬರು ಪತ್ರಕರ್ತರು, ಪ್ರಜ್ಞಾವಂತರು. ಹಾಗಾಗಿ ನನ್ನ ಒಂದು ಕೋರಿಕೆ ಅಂತ ಹೇಳಿದ್ರೆ ಇನ್ನೊಂದು ಸಾರಿ ನೀವು ಮಾತಾಡುವಾಗ ತುಂಬ ಜಾಗ್ರತೆಯಾಗಿ ಮಾತಾಡ್ಕೊಳ್ಳಿ. ಯಾಕಂದರೆ ನಾಯಿ ನಟ್ಟುಗಳೆಲ್ಲ ಮಾತಾಡುವಂಥ ರೀತಿ ನಮ್ಮ ವರ್ತನೆ ಆಗಿರಬಾರ್ದು ಅನ್ನುವಂಥದ್ದು ಒಂದು ನನ್ನ ಕೋರಿಕೆ. ಹಾಗೆ ಸೌಜನ್ಯ ಹೋರಾಟಗಾರರು ಯಾರಿದ್ದಾರೆ ಅವರಿಗೂ ಕೂಡ ಇದೇ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೌಜನ್ಯಳ ಸಾವಿಗೆ, ಇನ್ನಿತರರ ಸಾವಿಗೆ ನೀವು ನ್ಯಾಯ ಕೇಳುವಂಥದ್ದು ನಮಗೂ ಕೂಡ ಸಮಂಜಸವೇ. ಹಾಗಂತ ಹೆಗ್ಡೆ ಅವರಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ನೀವು ಬಾಯಿಗೆ ಬಂದಾಗೆ ಮಾತಾಡುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ.